ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ಸಿದ್ದು. ಪಶ್ಚಿಮ ಬಂಗಾಳದ ಕೋಚ್ ಬೆಹಾರ್ ಈ ಕೆಳಗಿನ ಯಾವ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ? ಹತ್ತಿ ಬಟ್ಟೆಯ ಉದ್ಯಮ, ರೇಷ್ಮೆ ಉದ್ಯಮ, ಪೆಟ್ರೋಲಿಯಂ ಉದ್ಯಮ, ಗಾಜಿನ ಉದ್ಯಮ. ಇಲ್ಲಿ ಸರಿಯಾದ ಆನ್ಸರ್ ರೇಷ್ಮೆ ಉದ್ಯಮ. ವಿವರಣೆ ಸಹಿತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಮಾನಸ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ನರ್ಮದಾ, ಗಂಗಾ, ಸಿಂಧು, ಬ್ರಹ್ಮಪುತ್ರ. ಇಲ್ಲಿ ಸರಿಯಾದ ಆನ್ಸರ್ ಬ್ರಹ್ಮಪುತ್ರ ನದಿಯಾಗಿರುತ್ತದೆ. ಈ ಕೆಳಗಿನ ಯಾವ ರಾಜ್ಯಗಳು ಪಶ್ಚಿಮ ಘಟ್ಟಗಳ ಭಾಗವಾಗಿಲ್ಲ? ಗುಜರಾತ್, ತಮಿಳುನಾಡು, ಆಂಧ್ರ ಪ್ರದೇಶ್. ಬಿ ಮತ್ತು ಸಿ ಎರಡು ಸರಿ. ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯವು ಪಶ್ಚಿಮ ಘಟ್ಟಗಳೊಂದಿಗೆ ಹಂಚಿಕೊಂಡಿಲ್ಲ. ಈ ಪಶ್ಚಿಮ ಘಟ್ಟದೊಂದಿಗೆ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಅಂದರೆ ಆರು ಆಗಿರುತ್ತದೆ. ಆರು ಅಂದರೆ ಒಂದು ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶವು ಪಶ್ಚಿಮ ಘಟ್ಟದ ಭಾಗವಾಗಿರೋದಿಲ್ಲ. ಪಶ್ಚಿಮ ಘಟ್ಟವು ವಿಶಾಲವಾದ ಕರ್ನಾಟಕ ರಾಜ್ಯವು ಹೊಂದಿದೆ. ಇದು ಸಹ ನಿಮಗೆ ಗೊತ್ತಿರಬೇಕು. ಅಂದರೆ ಪಶ್ಚಿಮ ಘಟ್ಟ ಅತಿ ಹೆಚ್ಚು ವಿಸ್ತರಣ ಹೊಂದಿದ ರಾಜ್ಯ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ. ನೆಕ್ಸ್ಟ್ ಕ್ವೆಶ್ಚನ್. ಲ್ಯಾಟರೈಟ್ ಮಣ್ಣು ಭಾರತದ ಯಾವ ಭಾಗಗಳಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಡೆಕ್ಕನ್ ಪ್ರಸ್ಥಭೂಮಿ, ಮಧ್ಯಪ್ರದೇಶದ ಸಾತ್ಪುರ್ ಪ್ರದೇಶದ ಭೂಮಿಗಳಲ್ಲಿ. ಅಂದರೆ ಇಲ್ಲಿ ಸ್ನೇಹಿತರೆ ಲ್ಯಾಟರೈಟ್ ಮಣ್ಣು ಕಂಡುಬರುವುದು ಪಶ್ಚಿಮ ಘಟ್ಟಗಳಲ್ಲಿ ಸರಿಯಾಗಿರುತ್ತದೆ. ವಿವರಣೆ ಸಹಿತ ಕೊಟ್ಟಿದ್ದೀನಿ, ಒಂದು ಸಲ ನೋಡಿಕೊಳ್ಳಿ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಕ್ವಶನ್ಗಳಾಗಿವೆ. ಜುಂಜಿಲಾ ಈ ಕೆಳಗಿನ ಯಾವ ಪ್ರದೇಶಗಳ ನಡುವೆ ಕಂಡುಬರುತ್ತದೆ? ಅಂದರೆ ಜುಂಜಿಲಾ ಫಾಲ್ಸ್ ಯಾವ ಪ್ರದೇಶಗಳ ಮಧ್ಯೆ ಕಂಡುಬರುತ್ತದೆ? ಕಾಶ್ಮೀರ ಕಣಿವೆ ಮತ್ತು ಲಡಾಖ್, ಲಾಹೌಲ್ ಕಣಿವೆ ಮತ್ತು ಸ್ಮಿತಿ ಕಣಿವೆ, ಚುಂಬಿ ಕಣಿವೆ ಮತ್ತು ಸಿಕ್ಕಿಂ ಕಣಿವೆ, ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್. ಇಲ್ಲಿ ಸರಿಯಾದ ಆನ್ಸರ್ ಎ ಅಂದರೆ ಕಾಶ್ಮೀರ ಕಣಿವೆ ಮತ್ತು ಲಡಾಖ್ ಪ್ರದೇಶದಲ್ಲಿ ಈ ಜುಂಜಿಲಾ ಫಾಲ್ಸ್ ಎಂಬುದು ಕಂಡುಬರುತ್ತದೆ. ಪಾಸ್ ಅಥವಾ ಫಾಲ್ಸ್ ಕಂಡುಬರುತ್ತದೆ. ಒಂದು ಸಲ ವಿವರಣೆ ಸಹ ಕೊಟ್ಟಿದ್ದೀನಿ ಸ್ನೇಹಿತರೆ, ಚೆನ್ನಾಗಿ ನೋಡಿಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿರುತ್ತದೆ. ಜುಂಜಿಲಾ ಫಾಲ್ಸ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದೇನೆ. SD ಆಗಿರ್ಬೋದು, FD ಆಗಿರ್ಬೋದು, KS ಆಗಿರ್ಬೋದು, PC ಆಗಿರ್ಬೋದು, ಅದೇ ರೀತಿ PSI ಆಗಿರ್ಬೋದು, ಇನ್ನಿತರ ಎಕ್ಸಾಮ್ಗಳಲ್ಲಿ ಈ ಜುಂಜಿಲಾ ಫಾಲ್ಸ್ ಕುರಿತು ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತದೆ. ನೋಡಿಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. ಯಾವ ವಲಯ ಮಂಡಳಿಯು ಗರಿಷ್ಠ ಸಂಖ್ಯೆಯ ರಾಜ್ಯಗಳನ್ನು ಒಳಗೊಂಡಿದೆ? ಕೇಂದ್ರ ವಲಯ ಮಂಡಳಿ, ಈಶಾನ್ಯ ವಲಯ ಮಂಡಳಿ, ದಕ್ಷಿಣ ವಲಯ ಮಂಡಳಿ, ಪಶ್ಚಿಮ ವಲಯ ಮಂಡಳಿ. ಇತ್ತೀಚಿನ ಕ್ವಶನ್ ಪೇಪರ್ಗಳಲ್ಲಿ ಈ ಥರ ಕ್ವಶನ್ ಕೇಳಿದ್ದರೆ ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಇಲ್ಲಿ ಸರಿಯಾದ ಆನ್ಸರ್ ಈಶಾನ್ಯ ವಲಯ ಮಂಡಳಿ. ಸ್ನೇಹಿತರೆ ಇತ್ತೀಚೆಗೆ KE ಆಗಿರ್ಬೋದು, KPC ಆಗಿರ್ಬೋದು ಈ ಥರ ಕ್ವಶನ್ಗೆ ಭಾಳ ಮಹತ್ವ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪರ್ವತ ಶ್ರೇಣಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ. ಇತ್ತೀಚೆಗೆ KPC ಮತ್ತು KE ಎದುರು ಈ ಥರ ಅಂದರೆ ಕೆಳಗಿನ ಪರ್ವತ ಶ್ರೇಣಿಗಳು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಎಂಬ ಕ್ವಶನ್ಗಳು ಭಾಳಷ್ಟು ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ಕ್ವಶನ್ನು ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಪರ್ವತ ಶ್ರೇಣಿಯನ್ನು ಜೋಡಿಸಿ ಬರಬೇಕು. ಫಸ್ಟು ಉತ್ತರಕ್ಕೆ ಬರೋದು ಲಡಾಖ್, ಆನಂತರ ಬರೋದು ಜಸ್ಕರ್ ಶ್ರೇಣಿ, ಆನಂತರ ಪೀರ್ ಶ್ರೇಣಿ, ಆನಂತರ ಬರೋದು ದೂಲ್ಧಾರ್ ಪರ್ವತ ಶ್ರೇಣಿ. ಇಲ್ಲಿ ಸರಿಯಾದ ಆನ್ಸರ್ ಸಿ ಆಗಿರುತ್ತದೆ. 4, 2, 1, 3. ಸ್ನೇಹಿತರೆ ನಿಮಗೆ ಧನ್ಯವಾದಗಳು. ಮತ್ತೊಮ್ಮೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.